ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧ ಮೋಡಗಳು ಕವಿದಿದೆ. ಯುಎಸ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು, ಈ ಹಿನ್ನೆಲೆ ಅಮೆರಿಕ ತನ್ನ ಸೈನಿಕರನ್ನ ಮಧ್ಯಪ್ರಾಚ್ಯದ ವಿವಿಧ ಸೇನಾ ತಾಣಗಳಿಂದ ಸ್ಥಳಾಂತರಿಸಲು ಮುಂದಾಗಿದೆ. ಈ ಬೆಳವಣಿಗೆ ಜಾಗತಿಕ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕದ ರಕ್ಷಣಾ ಇಲಾಖೆಯ ಮೂಲಗಳ ಪ್ರಕಾರ ಇರಾನ್ನಿಂದ ಸಂಭವಿಸಬಹುದಾದ ದಾಳಿ ಅಥವಾ ಪ್ರತಿಕಾರದ ಕ್ರಮಗಳ ಅಪಾಯವನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ಸಂಪೂರ್ಣವಾಗಿ ತಾತ್ಕಾಲಿಕ ಮತ್ತು ಮುನ್ನೆಚ್ಚರಿಕಾ ಕ್ರಮ ಎಂದು ಅಮೆರಿಕ ಸ್ಪಷ್ಟಪಡಿಸಿದೆ. ಆದರೆ ಈ ಕ್ರಮದಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ವರದಿಗಳ ಪ್ರಕಾರ ಅಮೆರಿಕ ತನ್ನ ಕೆಲವು ಸೈನಿಕರನ್ನ ಕತಾರ್ನಲ್ಲಿರುವ ಪ್ರಮುಖ ವಾಯುನೆಲೆಯಿಂದ ಹಾಗೂ ಬಹರೇನ್ನಲ್ಲಿನ ನೌಕಾಪಡೆಯ ತಾಣಗಳಿಂದ ಸ್ಥಳಾಂತರಿಸಲಾಗಿದೆ. ಈ ಪ್ರದೇಶಗಳು ಅಮೆರಿಕ ಪ್ರಮುಖ ಕಾರ್ಯಾಚರಣಾ ಕೇಂದ್ರಗಳಾಗಿದ್ದು, ಮಧ್ಯಪ್ರಾಚ್ಯದಲ್ಲಿ ನಡೆಯುವ ಸೇನಾ ಚಟುವಟಿಕೆಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ. ಸ್ಥಳಾಂತರದ ಅರ್ಥ ಅಮೆರಿಕ ಹಿಂಜರಿಯುತ್ತಿದೆ ಎಂಬುದಲ್ಲ, ಬದಲಾಗಿ ಸೈನಿಕರ ಸುರಕ್ಷತೆಯನ್ನ ಮೊದಲ ಆದ್ಯತೆಯಾಗಿ ಪರಿಗಣಿಸಿ ಅವರನ್ನ ಕಡಿಮೆ ಅಪಾಯದಲ್ಲಿರುವ ತಾಣಗಳಿಗೆ ವರ್ಗಾಯಿಸುವುದು. ಇದಕ್ಕೆ ಜೊತೆಯಾಗಿ ವಾಯು ರಕ್ಷಣಾ ವ್ಯವಸ್ಥೆಗಳು, ಕ್ಷಿಪಣಿ ತಡೆ ವ್ಯವಸ್ಥೆಗಳು ಹಾಗೂ ನೌಕಾಪಡೆಯ ಹಡಗುಗಳನ್ನ ಸಜ್ಜುಗೊಳಿಸುವ ಕಾರ್ಯವೂ ನಡೆದಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷಕ್ಕೆ ಹಲವು ಕಾರಣಗಳಿವೆ. ಪ್ರಮುಖವಾಗಿ ಇರಾನ್ನ ಅಣು ಕಾರ್ಯಕ್ರಮ, ಪಶ್ಚಿಮ ರಾಷ್ಟ್ರಗಳ ನಿರ್ಬಂಧಗಳು ಮತ್ತು ಮಧ್ಯಪ್ರಾಚ್ಯದಲ್ಲಿ ಇರಾನ್ ಬೆಂಬಲಿತ ಗುಂಪುಗಳ ಚಟುವಟಿಕೆಗಳು ಈ ಉದ್ವಿಗ್ನತೆಗೆ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಅದರ ಮಿತ್ರರ ವಿರುದ್ಧ ಇರಾನ್ ಪರೋಕ್ಷ ದಾಳಿಯನ್ನು ನಡೆಸಬಹುದು ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿರೋದ್ರಿಂದ ವಾಷಿಂಗ್ಟನ್ ಎಚ್ಚರಿಕೆಯ ನಿಲುವನ್ನು ತಾಳಿದೆ. ಇರಾನ್ ಕೂಡ ತೀವ್ರ ಎಚ್ಚರಿಕೆ ನೀಡಿದ್ದು, ನಮ್ಮ ಮೇಲೆ ದಾಳಿ ನಡೆದರೆ ಅಮೆರಿಕದ ಹಿತಾಸಕ್ತಿಗಳಿಗೆ ಭಾರಿ ಬೆಲೆ ತೆರಬೇಕಾಗಬಹುದು ಎಂದು ಹೇಳಿದೆ. ಈ ಹೇಳಿಕೆಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಸ್ಫೋಟಗೊಳಿಸಿದೆ. ಅಮೆರಿಕ ಪಡೆಗಳು ನೆಲೆಸಿರುವ ದೇಶಗಳಿಗೂ ಈ ಬೆಳವಣಿಗೆ ದೊಡ್ಡ ಸವಾಲಾಗಿ ಪರಿಗಣಿಸಿದೆ. ಒಂದು ಕಡೆ ಅಮೆರಿಕದೊಂದಿಗೆ ಬಲವಾದ ಸಂಬಂಧ, ಮತ್ತೊಂದೆಡೆ ಇರಾನ್ನೊಂದಿಗೆ ಸಂಘರ್ಷ ತಪ್ಪಿಸಿಕೊಳ್ಬೇಕಾದ ಅನಿವಾರ್ಯತೆ. ಈ ಎರಡರ ನಡುವೆ ಈ ರಾಷ್ಟ್ರಗಳು ಸಂಕಷ್ಟದಲ್ಲಿದೆ. ಯಾವುದೇ ಸಣ್ಣ ಘಟನೆ ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದೆಂಬ ಭಯ ವ್ಯಾಪಿಸಿದೆ. ವಿಶೇಷವಾಗಿ ತೈಲ ಸಂಪತ್ತಿನ ಸಮೃದ್ಧವಾಗಿರುವ ಈ ಪ್ರದೇಶದಲ್ಲಿ ಯುದ್ಧ ಸಂಭವಿಸಿದ್ರೆ ಅದರ ಪರಿಣಾಮ ಜಾಗತಿಕ ಆರ್ಥಿಕತೆಯ ಮೇಲೂ ಬೀಳಲಿದೆ. ಸ್ಟೆರೈಟ್ ಆಫ್ ಹಾರ್ಮಸ್ ಮೂಲಕ ಜಾಗತಿಕ ತೈಲ ಸಾಗಣೆ ನಡೆಯುವುದರಿಂದ ಇಲ್ಲಿ ಉದ್ವಿಗ್ನತೆ ಹೆಚ್ಚಾದ್ರೆ ತೈಲ ಬೆಲೆ ಏರಿಕೆ ಮತ್ತು ಮಾರುಕಟ್ಟೆಯಲ್ಲಿ ಅಸ್ಥಿರತೆ ತಪ್ಪಿಲ್ಲ. ಅತ್ತ ಸೈನಿಕರು ಸಜ್ಜಾಗ್ತಿದ್ರೆ, ಇತ್ತ ಇನ್ನೊಂದು ಕಡೆ ರಾಜತಾಂತ್ರಿಕ ಪ್ರಯತ್ನಗಳು ನಡೆಯುತ್ತಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಪರೋಕ್ಷ ಮಾತುಕತೆಗಳು ನಡೆಯುತ್ತಿದ್ದು, ಉದ್ವಿಗ್ನತೆ ಕಡಿಮೆ ಮಾಡುವ ಪ್ರಯತ್ನಗಳು ಸಾಗಿವೆ. ಆದ್ರೆ ಈ ಮಾತುಕತೆಗಳು ಫಲ ನೀಡುತ್ತವೆಯೋ ಅಥವಾ ಯುದ್ಧದತ್ತ ದಾರಿ ಮಾಡ್ತದೆಯೋ ಎಂಬುದನ್ನ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಪಡೆಗಳ ಸ್ಥಳಾಂತರವು ಸುರಕ್ಷತಾ ಕ್ರಮವೆಂದು ಹೇಳಲಾಗ್ತಿದ್ರು, ಇದು ದೊಡ್ಡ ರಾಜಕೀಯ ಸಂದೇಶವನ್ನ ನೀಡ್ತಿದೆ. ಉದ್ವಿಗ್ನತೆ ಇದೇ ರೀತಿ ಮುಂದುವರೆದ್ರೆ ಸಣ್ಣ ಘಟನೆ ಕೂಡ ಭಾರಿ ಸಂಘರ್ಷಕ್ಕೆ ಕಾರಣವಾಗುವ ಅಪಾಯವಿದೆ. ಮುಂದಿನ ದಿನಗಳಲ್ಲಿ ರಾಜತಾಂತ್ರಿಕ ಪರಿಹಾರವೇ ಮೈಲುಗಲ್ಲು ಸಾಧಿಸಲಿ ಎಂಬುದೇ ಜಾಗತಿಕ ಸಮುದಾಯದ ನಿರೀಕ್ಷೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.